ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲೆಕ್ಷನ್ ಬಗ್ಗೆ ನೀನು ನನಗೆ ಹೇಳ್ತಾ ಇದೀಯಾ? ನಮ್ಮ ಇಡೀ ಕಾಂದಾನೆ ರಾಜಕೀಯದವ್ರು ಕಣೋ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬರೀ ಒಬ್ಬ MP ಹತ್ರ ಇರೋ ಚೇಳ ಅಷ್ಟೇ. ನಿನಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ಸುಮ್ಮನೆ ಮಾತಾಡಬೇಕು ಅಂತ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ. ಸಾರಿ ಅಣ್ಣ. ತಗೊಂಡೋಗಿ ಫಿಲ್ ಮಾಡ್ಕೊಂಬ. ಖಾಲಿ ಆಗಿದೆ. ಇವನೇ ಇಷ್ಟು ದಿನ ಆದ್ಮೇಲೆ ಇವಾಗ ಕಾಲ್ ಮಾಡ್ತಾ ಇದ್ದಾನೆ. ಹೇಳೋ, ಏನು ಅಪ್ರೂಪ್ದಂಗೆ ಫೋನ್ ಮಾಡಿಬಿಟ್ಟಿದ್ಯಾ? ಭಯ, ನಿಮ್ದುಗೆ ವಾಸನೆಗೆ ನೋಡ್ಕೊಂಡು ಒಂದು ನಾಯಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಯಾರೋದು? ರಾಂಪುರಿಂದ ಯಾವುದೋ ಸೂರ್ಯವರ್ಧನ್ ಭಯ. ವಾಟ್? ಅವನ್ಯಾಕೋ ಬಂದಿದ್ದ ಅಲ್ಲಿಗೆ? ನಮ್ಮ ರೆಗ್ಯುಲರ್ ಡ್ರಗ್ ಗ್ಯಾಂಗ್ ಬಗ್ಗೆ ವಿಷಯ ತಿಳ್ಕೊಳಕ್ ಬಂದಿದ್ದ ಭಯ. ಅದು ಸರಿ, ಅವನಿಗೆ ನಿನ್ನ ಅಡ್ರೆಸ್ ಹೇಗೋ ಗೊತ್ತಾಯ್ತು? ನಮ್ಮ ಗ್ಯಾಂಗ್ದು ಮೀನಿಂದು ಸಿಂಬಲ್ ಇದೆ ಬಾಯ್. ಆ ಮೀನಿನ ಸಿಂಬಲ್ ಇಟ್ಕೊಂಡು ಸಿಕ್ಕಾಪಟ್ಟೆ ಎನ್ಕ್ವೈರಿ ಮಾಡ್ತಾ ಇದ್ದಾನೆ. ನಮ್ ಗ್ಯಾಂಗಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು ಲಿಸ್ಟ್ ತಗೊಂಬಂದಿದ್ದ ಭಯ. ಆ ಲಿಸ್ಟೇ ಅವನ ಕೈಗೆ ಬಂದಿದೆ ಅಂತ ಹೇಳಿದ್ರೆ ಅವನು ಸಿಕ್ಕಾಪಟ್ಟೆ ಡೀಪಾಗಿ ಹಿಡಿತಾ ಇದ್ದಾನೆ ಅನ್ನಿಸ್ತಾ ಇದೆ. ಅಷ್ಟು ಸುಲಭವಾಗಿ ಆ ಲಿಸ್ಟು ಯಾರ ಕೈಗೂ ಸಿಗಲ್ಲ ಅಲ್ವಾ? ಯಾವ್ದಾದ್ರೂ ನಿಯತ್ತಿಲ್ದಿರೋ ಸರ್ಕಾರದ ನಾಯಿಗಳು ಇವನಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಭಯ. ನಿನಗೆ ಅವನಿಂದ ಏನೂ ತೊಂದರೆ ಆಗಿಲ್ಲ ತಾನೆ? ಒಳ್ಳೆ ಮಾತಂದ್ರಿ ಭಯ. ನಮ್ಮ ಡಿಕ್ಕೆ ಬಂದು ನಮ್ಮನ್ನೇ ಟಚ್ ಮಾಡೋ ಧೈರ್ಯ ಇದೆಯಾ ಅವನಿಗೆ? ಅವನಿಗಿದೆ ಕಣೋ, ಖಂಡಿತ ಅವನು ನಿನ್ನನ್ನು ಟಚ್ ಮಾಡೇ ಮಾಡ್ತಾನೆ. ನೀನೊಂದು ಕೆಲಸ ಮಾಡು, ನಾಳೆ ಬೆಳಗ್ಗೆನೆ ನೀನು ಊರು ಬಿಟ್ಬಿಡು. ಇದೇನ್ ಭಯ? ಯಾರೋ ಜುಟ್ಟು ಅವನ್ಗೆ ಎದ್ರುಕೊಂಡು ನಾನು ಊರು ಬಿಡ್ಬೇಕಾ? ಏಯ್, ಅವನ್ ಪಿತ್ತ ನತ್ತಿಗೆ ಇರಿದ್ರೆ ನಿನ್ ಜುಟ್ಟಲ್ಲ, ನಿನ್ ತಲೆನೇ ತೆಗೆದು ಬಿಡ್ತಾನೆ. ನಾನೀಗ ರಾಂಪುರದಲ್ಲೇ ಇದ್ದೀನಿ. ನೀನ್ ಹೇಳ್ದಲ್ಲ ಸೂರ್ಯವರ್ಧನ್, ಅವನ ನೆರಳಲ್ಲೇ ಓಡಾಡ್ತಾ ಇರ್ತೀನಿ. ನೋಡೋ, ಮುಂದೆ ಎಲೆಕ್ಷನ್ ಬರ್ತಾ ಇದೆ. ನಿನ್ನಿಂದ ಈ ಕೆಲಸ ಹಾಳಾಗಬಾರ್ದು. ಆ ಸೂರ್ಯನ ಹೇಗೆ ಡೈವರ್ಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನು ಬೇಕು ವ್ಯವಸ್ಥೆನ ನಾನು ಮಾಡ್ತೀನಿ. ನೀನು ಈಗಲೇ ಹೊರಟು ಈ ರಾಂಪುರಕ್ಕೆ ಬಂದ್ಬಿಡು. ಆಯ್ತು ಭಯ. ನೀವು ಅವನ ಬಗ್ಗೆ ಎಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಅವನು ಯಾರೋ ಡೇಂಜರ್ ಮನುಷ್ಯನೇ ಆಗಿರ್ತಾನೆ. ನೀವು ಹೇಳ್ದಂಗೆ ಆಗ್ಲಿ. ನಾನು ಈಗಲೇ ಬರ್ತಾ ಇದ್ದೀನಿ ರಾಂಪುರಕ್ಕೆ. ಹಾ ಗರುಡ ಅಣ್ಣ. ಎಷ್ಟೊತ್ತು ಬಂದೆ ಅಣ್ಣ. ಅಣ್ಣ ಅಲ್ಲಿಡೋ. ನೋಡೋ, ಫೈಜಲ್ ಅಂತ ಬೆಂಗಳೂರಿಂದ ರಾಂಪುರ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ. ನಿನಗೆ ಅವನ ನಂಬರ್ ಕೊಡ್ತೀನಿ, ಅವನ ಟಚ್ಚಲ್ಲಿರು. ಅವನಿಲ್ಲಿಗೆ ಬಂದಮೇಲೆ ಅವನಿಗೆ ನೀನು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಡಬೇಕು. ತುಂಬಾ ಅರ್ಜೆಂಟ್ ಅಂತ ಬೇಕಿದ್ರೆ ನಾನೇ ಬೆಂಗಳೂರಿಗೆ ಹೋಗಿ ಕ್ಯಾಶ್ ಕೊಟ್ಟು ಬರ್ತೀನಿ. ಹೇಳ್ದಷ್ಟು ಮಾಡು. ನಿನ್ನ ಕೆಪಾಸಿಟಿ ಏನು ಅಂತ ನನಗೆ ಗೊತ್ತು. ಇದುವರೆಗೂ ಆ ಕಾಳಿಂಗರಾಯರ್ ಹೇಳಿರೋ ಒಂದೇ ಒಂದು ಕೆಲಸನ ನೆಟ್ಟಿಗೆ ಮಾಡಿದ್ಯೇನೋ? ಪ್ರತಿ ಸಲ ಹೋಗಿ ತಗಳಾಕೊಳ್ಳದೆ ಆಗೋಯ್ತು. ಸದ್ಯಕ್ಕೆ ನೀನು
ಕೊರಿಯರ್ ಬಾಯ್ ತರ ಕೆಲಸ ಮಾಡು. ಅರ್ಥ ಆಯ್ತಾ? ಏನೋ ಕಾಕ ಬಂದಿದ್ಯಲ್ಲೋ, ನೆಟ್ಟಿಗೊಂದು ಡ್ರಿಂಕ್ಸ್ ಮಿಕ್ಸ್ ಮಾಡ್ಕೊ ಬರಕ್ಕಾಗಲ್ಲ. ನೀವೆಲ್ಲ ಗ್ಯಾಂಗ್ ಲೀಡರ್, ಗ್ಯಾಂಗ್ ನಡೆಸ್ತೀಯ. ನೆಟ್ಟಿಗೆ ಸಪ್ಲೈಯರ್ ಆಗೋದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಛೀ! Cheers! ಔಷಧಿ ಆದ್ರೆ ಏನು, ಎಣ್ಣೆ ಆದ್ರೆ ಏನು, ಕುಡಿಯೋ ರೀತಿ ಮಾತ್ರ ಒಂದೇ ಇರಬೇಕು. ಸ್ವಲ್ಪ ಉಪ್ಪಿನಕಾಯಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಓ ಭಾಗ್ಯ, ಕೂತ್ಕೋ. ಕಸರೆ ಔಷಧಿ, ಸ್ವಲ್ಪ ಸಕ್ಕರೆ ಇದ್ರೂ ನಡೀತಿತ್ತು. ಅಂದಾಗೆ ನಾನು ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದ್ದೀನ ಇಲ್ವಾ ಅಂತ ಚೆಕ್ ಮಾಡಕ್ ಬಂದಿದ್ದೆ ಅಲ್ವಾ. ಯಾವಾಗಲೂ ನಿನಗೆ ಕಷ್ಟ ಕೊಡೋಕ್ಕಾಗತ್ತಾ? ಈಗೀಗ ನಾನು ಸ್ವಲ್ಪ ಕಲಿತಾ ಇದ್ದೀನಿ ಭಾಗ್ಯ. ಏನಿವತ್ತು ಫುಲ್ ಖುಷಿಯಾಗಿದೆಯಾ? ವಿಷಯ ಇದೆ, ಆದರೆ ನಿನಗೆ ಹೇಳೋದಕ್ಕೆ ಬೇಜಾರಾಗತ್ತೆ. ಔಷಧಿನ ಡ್ರಿಂಕ್ಸ್ ಥರ ಕುಡಿತಿದ್ಯಾ ಅಂದರೆ ಒಳ್ಳೆ ಸುದ್ದಿ ಇರಲೇಬೇಕು. ನಿನಗೆ ಗೊತ್ತಲ್ವಾ ಭಾಗ್ಯ, ಮನುಷ್ಯ ಕುಡಿಯೋದು ಎರಡೇ ವಿಷಯಕ್ಕೆ. ಒಂದು ಸಂತೋಷ ಆದಾಗ, ಇನ್ನೊಂದು ದುಃಖ ಆದಾಗ. ಇದು ದುಃಖಕ್ಕ ಅಥವಾ ಸಂತೋಷಕ್ಕ? ಮಿಕ್ಸ್ಡ್ ಫೀಲಿಂಗ್ಸು ಭಾಗ್ಯ. ಅಂದಾಗೆ ನೀನು ಬಂದಿದ್ದೇನು? ಇದರಲ್ಲಿ 5 ಲಕ್ಷ ಇದೆ, ತಗೊಂಡು ಹೋಗಿ ನಿನ್ನ ಫ್ರೆಂಡ್ ಶಿವಲಿಂಗಂಗೆ ಕೊಡು. ದುಡ್ಡಿನ ವಾಸನೆ ಮುಂದೆ ಯಾವ ಸೆಂಟು ನಿಲ್ಲಲ್ಲ ಭಾಗ್ಯ. ತಗೋ. ಆದ್ರೂ ಇದು ನನಗೆ ಬೇಡ. ಯಾಕೆ? ನನಗೆ ಕಾಟ ಕೊಡಬೇಕು ಅಂತ ಬಂದಿದ್ನಲ್ಲ ನನ್ನ ಹಳೆ ಫ್ರೆಂಡು, ಅವನು ನಿನ್ನೆ ರಾತ್ರಿ ಆಕ್ಸಿಡೆಂಟಲ್ಲಿ ಸತ್ತೋದ. ಏನು? ಶಿವಲಿಂಗ ಸತ್ತು ಹೋಗ್ಬಿಟ್ನಾ? ಅವನಿಗೆ ತೀರ್ಸಕ್ಕೆ ಆಗದಿರೋಷ್ಟು ಆಸೆ ಇತ್ತು, ಅದಕ್ಕೆ ಆ ದೇವರೇ ಅವನ ಹತ್ರ ಕರ್ಕೊಂಡ್ಬಿಟ್ಟ. ನಿಜ ಹೇಳು ದೇವರಾಜ್, ಅವನು ಆಕ್ಸಿಡೆಂಟಲ್ಲಿ ಸತ್ತೋದ್ನ ಅಥವಾ ನೀನೇ ಏನಾದರೂ? ನಿನಗೆ ಯಾಕೆ ಭಾಗ್ಯ ಯಾವಾಗಲೂ ನನ್ನ ಮೇಲೆ ಅನುಮಾನ? ನಿನ್ನೆ ರಾತ್ರಿ ಗೋಪಾಲ್ ಜೊತೆ ಬಾರ್ಗೆ ಹೋಗಿ ಒಂದಷ್ಟು ಡ್ರಿಂಕ್ಸ್ ಬಾಟಲ್ಗಳನ್ನ ತಗೊಂಡು ಹೋದೆ ಅಂತ ಗೋಪಾಲ ಹೇಳ್ದ. ಓಹೋ, ಆ ಮರುಗುಳಿ ನಿನಗೆ ಎಲ್ಲಾನು ಹೇಳ್ಬಿಟ್ನಾ? ಅವನಿಗೆ ಕುಡ್ದಾಗ ಎಲ್ಲ ನೆನಪಿರುತ್ತೆ.